ಚೆನ್ನಾಗಿದೆ ಸಿನಿಮಾ ಸರ್. ಮೂವಿ ಎಕ್ಸಲೆಂಟ್ ಸರ್. ಫಸ್ಟ್ ಆಫ್ ಕ್ಲಾಸ್, ಸೆಕೆಂಡ್ ಆಫ್ ಕ್ಲಾಸ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ತಿಂಗಳೇ ನಮಗೆ ಹಬ್ಬ. ಇವಾಗ 15ಕ್ಕೆ ಚಾಕಿ ರಿಲೀಸು. 28ನೇ ತಾರೀಕಿಗೆ ನಾವು ಸದಾಶಿವ ನಗರದಿಂದ ಒಂದು AK-47 ನಿಲ್ಲಿಸ್ತಾ ಇದ್ದೀವಿ. ಯುವರಾಜ್ ಕುಮಾರ್ ಅವರಿಗೂ ಅಷ್ಟೇ ಅಭಿಮಾನಿಗಳು ಇವ್ರು ಏನು ಬೆಳೆಸಿದ್ದಾರೆ ಅದೇ ಥರ ಬೆಳೆಸಬೇಕು. ಎಲ್ಲರೂ ಕನ್ನಡ ಚಿತ್ರನ ಬಿಡಿಸಿ. ಸೂಪರ್ ಮೂವಿ. ಎರಡು ನರಿ ಬುದ್ಧಿ ಅಂತಂದ್ರೆ ಇಗ್ನೋರ್ ಮಾಡೋಳೆ ಜಾಸ್ತಿ. ಒಬ್ಬ ಕಲ್ಲನ್ನು ದೇವ್ರ ಹೋಗಂತ ತೋರಿಸ್ಕೊಟ್ಟಿರೋ ಒಂದು ಈ ಥರ ಒಂದು ಮೌಲ್ಯನ ತೋರಿಸ್ಕೊಟ್ಟಿರೋ ಸತ್ಯವಾಗಿ ಈ ಥರ ಫಿಲಮ್ ಬೇಕಿತ್ತು, ಕನ್ನಡ ಬೇಕಿತ್ತು. ಏನಂತ ತುಂಬ ಹೈಕ್ ಕೊಡ್ತಾ ಇದ್ದೀನಿ, ಓವರ್ ಬಿಲ್ಡಪ್ ಕೊಡ್ತಿದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ತುಂಬ ಮಂದಿ ಏನನ್ಕೋತಾರೆ, ಪ್ರಭುದೇವಸ್ಥಾನ ಅಂದ ತಕ್ಷಣ ಫುಲ್ ನಮಗೆ ಡ್ಯಾನ್ಸ್ ಇರುತ್ತೆ, ಆಮೇಲೆ ಶಿವಣ್ಣ ಅಂದ ತಕ್ಷಣ ಏನೇನು ಅನ್ಕೋಬೇಡಿ. ಎಲ್ಲದ್ರಲ್ಲಿ ಡ್ಯಾನ್ಸ್ ನೋಡಿದ್ರೆ ಇದ್ರಲ್ಲಿ ಡ್ಯಾನ್ಸ್ ಇದೆ, ಇಲ್ಲ ಅಂತಿರಲ್ಲ. ಅದಕ್ಕಿಂತ ಹೆಚ್ಚಾಗಿ ಕನ್ನಡಿಗರಿಗೆ ಈ ಥರ ಒಂದು ಮೌಲ್ಯ ಕೊಟ್ಟಿದ್ದಾರೆ. ಈ ಫಿಲಮ್ ನೋಡಿ, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿ, ಒಂದು ನರಿ ಮನುಷ್ಯನ ಥರ ಯೋಚನೆ ಮಾಡಿದರೆ ಏನಾಗುತ್ತೆ. ಈ ನಮ್ಮ ದೇಶನ ರಾಮರಾಜ್ಯನೂ ಮಾಡ್ಬೋದು, ಇಲ್ಲ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಕೊಟ್ಟಿರೋ ಫಿಲಮ್ ಅದು. ಈ ಥರ ಫಿಲಮ್ ಇನ್ನೂ ತುಂಬ ಬೇಕು. ಜೈನ್ ಜೈ ಕನ್ನಡ. ಅಣ್ಣವ್ರ ಕಾಲದಲ್ಲಿ ಬಂಗಾರ ಮಚ್ಚ ನೋಡ್ತೀವಿ. ಆ ಬಂಗಾರ ಮಚ್ಚ ನೋಡಾದ್ಮೇಲೆ ಮತ್ತೆ ಎರಡನೇ ಬಂಗಾರ ಮಚ್ಚ ನೋಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. 25-30 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಸನ್ನಿವೇಶಗಳು ನೋಡ್ತಾ ಇದ್ದೀವಿ. ಈ ಥರ ಚಿತ್ರಗಳು ಬರೋದು ಭಾಳ ಕಮ್ಮಿ. ಯಾಕೆಂತಂದರೆ ಶಿವಣ್ಣವ್ರು ಒಂದು ಅವಕಾಶ ಮಾಡಿಕೊಟ್ಟವ್ರೆ. ಹಳ್ಳಿಗಳಲ್ಲಿ ಎಷ್ಟೋ ಜನ ಬಂದಿರೋರು ಇದ್ದಾರೆ. ಹಳ್ಳಿಯಲ್ಲಿ ಎಲ್ಲ ಸೌಕರ್ಯತೆ ಬಂದಿದ್ದಾರೆ. ಆದರೆ ಇಂಥ ಸಿನಿಮಾ ನೋಡೋದಕ್ಕೂ ಬೇಡೋದಕ್ಕೂ ಭಾಳ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಶಿವಣ್ಣ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಜೊತೆಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಯಾಕೆಂತಂದರೆ ಭಾಳ ಕಮ್ಮಿ ಇದೆ ಪ್ರಪಂಚದಲ್ಲೇ ಹಳ್ಳಿ ಬಿಟ್ಟು ಎಲ್ಲ ದೊಡ್ಡ ಸಿಟಿಗಳಿಗೆ ಹೋಗ್ತಾ ಇದ್ದಾರೆ ಜನ. ಅದಕ್ಕೋಸ್ಕರ ಈ ಸಿನಿಮಾ ನೋಡಿದ್ಮೇಲೆ ಮತ್ತೆ ಹಳ್ಳಿ ತಂದೆ ಇದ್ದಂಗೆ ಅಂತೆ ಸಿನಿಮಾದಲ್ಲಿ ಹೇಳಿದ್ದಾರೆ. ಹಳ್ಳಿ ತಂದೆ ಇದ್ದಂಗೆ ಅಂತ. ಅದಕ್ಕೆ ಎಲ್ಲ ತಂದೆ ಕಡೆ